ಕೊನೆಯ ಕ್ಷಣದ SLC ಪರೀಕ್ಷಾ ತಯಾರಿ ನಡೆಸುತ್ತಿರುವಂಥ ಎಲ್ಲ 10ನೇ ತರಗತಿ ವಿದ್ಯಾರ್ಥಿ ಮಿತ್ರರೇ, ಎಲ್ರಿಗೂ ನಮಸ್ಕಾರ. ಯಾವುದೇ ಒಂದು ಕೆಲಸದಲ್ಲಿ ನಾವು ಸಕ್ಸಸ್ಸನ್ನು ಕಾಣಬೇಕಾದ್ರೆ ಒಂದು ಚೆನ್ನಾಗಿ ಸ್ಮಾರ್ಟ್ ಆಗಿರೋ ಪ್ಲ್ಯಾನನ್ನು ಮಾಡಬೇಕು. ಆ ಪ್ಲ್ಯಾನನ್ನು ಅಷ್ಟೇ ಇಂಟೆಲಿಜೆಂಟಾಗಿ ಎಕ್ಸಿಕ್ಯೂಟ್ ಮಾಡಬೇಕು, ಅಂದರೆ ಇಂಪ್ಲಿಮೆಂಟ್ ಮಾಡಬೇಕು. ಅಂದಾಗ ನಾವು ಗುರಿಯ ಕಡೆಗೆ 100% ಹೋಗೋದಕ್ಕೆ ಸಾಧ್ಯ. SLC ವಾರ್ಷಿಕ ಪರೀಕ್ಷೆ ಗಣಿತ ವಿಷಯದಲ್ಲಿ 1 ಅಂಕದ 16 ಪ್ರಶ್ನೆಗಳಿರ್ತವೆ. ಈ 1 ಅಂಕದ ಪ್ರಶ್ನೆ ಯಾವ ಅಧ್ಯಾಯದ ಮೇಲೆ ಎಷ್ಟು ಕೇಳ್ಬೋದು, ಒಂದು ಅಧ್ಯಾಯದ ಮೇಲೆ ಉದಾಹರಣೆಗೆ ಸಮಾಂತರ ಶ್ರೇಣಿಗಳು ಅನ್ನುವಂಥ ಘಟಕದ ಮೇಲೆ ಏನೆಲ್ಲ ಗರಿಷ್ಠ ಪ್ರಶ್ನೆ ಕೇಳೋ ಸಾಧ್ಯತೆ ಐತಿ ಅವನ್ನೆಲ್ಲವನ್ನು ಚೆನ್ನಾಗಿ ಸ್ಟಡಿ ಮಾಡಿಬಿಟ್ರೆ 1 ಅಂಕದ ಒಂದು ಪ್ರಶ್ನೆ ಒಂದು ಸಮಾನ ಶ್ರೇಣಿ ಮೇಗಿದ್ರೆ ಗ್ಯಾರಂಟಿ 1ಕ್ಕೆ 1 ಅಂಕ ತೊಗೋತೀವಿ. ಈ ಥರ ಪ್ರಾಕ್ಟಿಕಲ್ಲಾಗಿ ನೀವು ಥಿಂಕ್ ಮಾಡಿದ್ರೆ ಗ್ಯಾರಂಟಿ 16ಕ್ಕೆ 16 ಅಂಕವನ್ನು ತೊಗೋಬೋದು. ನೀವು ಔಟ್ ಮಾಡೋರಾಗಿದ್ರೆ ಅಥವಾ ಜಸ್ಟ್ ಪಾಸ್ ಆಗೋರಿಗೂ ಕೂಡ 1 ಅಂಕದ ಪ್ರಶ್ನೆಗಳು ಭಾಳಷ್ಟು ಹೆಲ್ಪ್ ಆಗ್ತವೆ. ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ವೆಬ್ ಕಾಸ್ಟಿಂಗ್ ನಡೀತಾ ಇರೋದ್ರಿಂದ CCTV ಲೈವ್ ರೆಕಾರ್ಡಿಂಗ್ ವೆಬ್ ಕಾಸ್ಟಿಂಗ್ ನಡೀತಾ ಇರೋದ್ರಿಂದ ನೀವು 100% ನಕಲು ಮುಕ್ತ ಪರೀಕ್ಷೆಯನ್ನು ಬರೀತಾ ಇದ್ದೀರಿ. ಅದಕ್ಕೋಸ್ಕರ 1 ಅಂಕ ಯಾರ ಮೇಗೂ ಡಿಪೆಂಡ್ ಆಗದೆ 16ಕ್ಕೆ 16 ಅಂಕ ತೊಗೋಬೇಕಾದ್ರೆ ನೀವು ಫಸ್ಟ್ 1 ಅಂಕದ ಪ್ರಶ್ನೆಗಳು ಯಾವ ಅಧ್ಯಾಯ ಮೇಲೆ ಬೀಳೋದ ಯಾವ ಥರ ಇರ್ತಾವೆ ಅನ್ನೋದನ್ನು ಕಂಪ್ಲೀಟಾಗಿ 50ಕ್ಕೂ ಹೆಚ್ಚು ಸಮಸ್ಯೆಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಈ 50ಕ್ಕೂ ಹೆಚ್ಚು ಸಮಸ್ಯೆಗಳನ್ನ 1 ಅಂಕದ ಬಿಡಿಸಿದ್ರೆ ಗ್ಯಾರಂಟಿ ನೀವು 16ಕ್ಕೆ 16 ಅಂಕ ತೊಗೊಳಕ್ಕೆ ಸಮರ್ಥರಾಗಿರಿ ಅಂತ ಹೇಳ್ತಾ 15 ಅಧ್ಯಾಯಗಳಿದಾವೆ SLCಯಲ್ಲಿ. 15 ಅಧ್ಯಾಯಗಳಲ್ಲಿ 6ನೇ ಅಧ್ಯಾಯ ರಚನೆಗಳು. ಈ ಘಟಕದ ಮೇಲೆ 1 ಅಂಕದ ಪ್ರಶ್ನೆ ಕೇಳೋದಿಲ್ಲ, ಯಾಕಂದರೆ ರಚನೆಗಳು ಸ್ಕಿಲ್ ಬೇಸ್ಡ್ ಕ್ವಶನ್ಸ್ ಇರೋದ್ರಿಂದ 2 ಅಂಕದ ಒಂದು ರಚನೆ 3 ಅಂಕದ ಒಂದು ರಚನೆ ಕೊಡ್ತಾರೆ, ಹಾಗಾಗಿ ರಚನೆಗಳ ಮೇಲೆ ಕೇಳೋದಿಲ್ಲ. ನೆಕ್ಸ್ಟ್ ಸಂಖ್ಯಾಶಾಸ್ತ್ರ ಮತ್ತು ತ್ರಿಕೋನಮಿತಿ ಅನ್ವಯಗಳ ಘಟಕದ ಮೇಲೆ ಕೇಳೋ ಸಾಧ್ಯತೆ ಕಡಿಮೆ. ಒಟ್ಟಾರೆ 15ರೊಳಗೆ ಈ 3 ಅಧ್ಯಾಯ ಮೇಲೆ ಕೇಳೋ ಸಾಧ್ಯತೆ ಕಡಿಮೆ, ರಚನೆ ಮೇಲೆ ಕೇಳೋದಿಲ್ಲ. ಇನ್ನು 2 ಅಧ್ಯಾಯಗಳ ಮೇಲೆ ಕೇಳೋ ಸಾಧ್ಯತೆ ಕಡಿಮೆ. ಹಾಗಾಗಿ ಒಟ್ಟು 15 ಅಧ್ಯಾಯದಲ್ಲಿ 3 ಅಧ್ಯಾಯ ಬಿಟ್ಟು 12 ಅಧ್ಯಾಯದ ಮೇಲೆ ಗ್ಯಾರಂಟಿ ಒಂದೊಂದು ಪ್ರಶ್ನೆ, ಕನಿಷ್ಠ ಒಂದು ಪ್ರಶ್ನೆ ಇರ್ತವೆ. 2 ಕೇಳಿದರೆ ಕೂಡ ಆಶ್ಚರ್ಯ ಏನಿಲ್ಲ. ಹಾಗಾಗಿ ಈ 12, 13 ಅಧ್ಯಾಯದಲ್ಲಿ ಹೆಚ್ಚು 1 ಅಂಕ ಪ್ರಶ್ನೆ ಕೇಳೋದ್ರಿಂದ ಯಾವ ಥರ ಕೇಳ್ತಾರೆ ಅನ್ನೋದನ್ನು ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ನೋಡೋಣ. 10x 18 ಇವು ಸಮಾಂತರ ಶ್ರೇಣಿಯಲ್ಲಿದ್ದರೆ ಎಕ್ಸ್ನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ A 12, ಆಪ್ಷನ್ B 13, ಆಪ್ಷನ್ C 14, ಆಪ್ಷನ್ D 16. ಬಹುತೇಕ ಕೇಳಿರುವಂಥ ಪ್ರಶ್ನೆ, ಬಹುತೇಕ ಕೇಳಬಹುದಾದಂಥ ಪ್ರಶ್ನೆ. 3 ಸಂಖ್ಯೆಗಳ ಸಮಾಂತರ ಶ್ರೇಣಿಯಲ್ಲಿವೆ, ಮಧ್ಯದ ಪದವನ್ನು ಕೇಳಿದ್ದಾರೆ. ಇದನ್ನು 2 ರೀತಿ ಬಿಡಿಸ್ಬೋದು. ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಆ ಮೆಥಡನ್ನು ಫಾಲೋ ಮಾಡಿರಿ. ಫಸ್ಟ್ ಮೆಥಡ್ ಏನಂದ್ರೆ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಸ್ಥಿರಾಂಕ ಆಗಿರ್ತೈತಲ್ಲ, ಅಂದ್ರೆ A2 - A1 A3 - A2ಗೆ ಸಮ ಇರ್ತೈತಿ. A3 - A2ಗೆ ಸಮ ಇರ್ತೈತಿ. A2 ಅಂದರೆ 2ನೇ ಪದ x ಮೈನಸ್ A1 ಅಂದ್ರೆ 10 ಮೊದಲೇ ಪದ, A3 ಅಂದ್ರೆ 3ನೇ ಪದ 18, A2 ಅಂದ್ರೆ x ಒಂದು ಕಡೆ ಮಾಡ್ಕೊಳ್ಳೋಣ. x ಈ ಕಡೆ ಬಂದರೆ +x ಆಯಿತು. 18 -10 ಬಲಗಡೆ ಕಳಿಸಿದ್ರೆ +10. x 2x 18 10 28. x 2 ಗುಣಿಸ್ತತಿ, ಈ ಕಡೆ ಕಳಿಸಿದ್ರೆ ಭಾಗಿಸ್ತತಿ. x = 28/2. 28ಕ್ಕೆ 2 ಭಾಗಿಸಿದ್ರೆ 2 2 14. ದಿಸ್ ಇಂಪ್ಲಾಯ್ಸ್ x = 14 ಆಯಿತು. ಇದು ಒಂದು ಮೆಥಡ್. ಇನ್ನೊಂದು ಮೆಥಡ್ ಏನಂದ್ರೆ ಸ್ಮಾಲ್ a, ಕ್ಯಾಪಿಟಲ್ A, ಸ್ಮಾಲ್ b 3 ಪದಗಳ ಸಮಾಂತರ ಶ್ರೇಣಿಯಲ್ಲಿದ್ದರೆ ಮಧ್ಯದ ಪದ ಕಂಡುಹಿಡಿಯೋ ಸೂತ್ರ a + b/2. ಮೊದಲನೇ ಪದ ಕೊನೆಯ ಪದ ಕೂಡಿಸಿ 2ರಿಂದ ಭಾಗಿಸ್ಬೇಕು. ದಿಸ್ ಇಂಪ್ಲಾಯ್ಸ್ a ಅಂದ್ರೆ 10, b ಅಂದ್ರೆ 18, 18 + 10 28/2 = 14. ನಿಮಗೆ ಯಾವ್ದು ಈಸಿ ಆಗುತ್ತೆ ಆ ಮೆಥಡ್ ಫಾಲೋ ಮಾಡೋದು. ಎಷ್ಟು 14. ಆಪ್ಷನ್ C 14 ಇಸ್ ದಿ ರೈಟ್ ಆನ್ಸರ್. ಸೆಕೆಂಡ್ ಪ್ರಾಬ್ಲಮ್ ನೋಡ್ರಿ. ತ್ರಿಭುಜ ADE ಸಮರೂಪಿ ತ್ರಿಭುಜ ABC ಆಗಿದೆ. AD = 1 ಸೆಂಟಿಮೀಟರ್ ಮತ್ತು AB = 4 ಸೆಂಟಿಮೀಟರ್ ಆದಾಗ ತ್ರಿಭುಜ ABC ವಿಸ್ತೀರ್ಣ ಈಸ್ಟು ತ್ರಿಭುಜ ADE ವಿಸ್ತೀರ್ಣವು. ಅಂದರೆ ಇಲ್ಲಿ ADE ಮತ್ತು ABC ತ್ರಿಭುಜ ಸಮರೂಪಿಗಳಾಗದ ಅಂತ ಹೇಳಿದ್ದಾರೆ. ಈ 2 ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ಕೇಳಿದ್ದಾರೆ. ಹಾಗಾಗಿ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತದ ಪ್ರಕಾರ ಫಸ್ಟ್ ನಾವು ತ್ರಿಭುಜ ABC ವಿಸ್ತೀರ್ಣ ಅಪಾನ್ ತ್ರಿಭುಜ ADE ವಿಸ್ತೀರ್ಣ. ಇಲ್ಲಿ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತದಲ್ಲಿರ್ತವೆ. ABC ಒಳಗೆ ಯಾವ ಬಾಹುವಿನ ಅಳತೆ ಕೊಟ್ಟರೆ AB ಕೊಟ್ಟಿದ್ದಾರೆ. AB 4 ಸೆಂಟಿಮೀಟರ್. ಹಾಗಾಗಿ AB² ಅಪಾನ್ AD ತ್ರಿಭುಜದಾಗ AD ಬಾಹುವಿನ ಅಳತೆ ಕೊಟ್ಟಿದ್ದಾರೆ. ಅಂದರೆ ABಯ ಅನುರೂಪ ಬಾಹು AD². ಪ್ರಮೇಯದ ಪ್ರಕಾರ ಬರ್ಕೋಬೇಕಂದ್ರೆ ಸಮರೂಪ ತ್ರಿಭುಜಗಳ ವಿಸ್ತೀರ್ಣ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತದಲ್ಲಿರ್ತವೆ. AB ಅಂದರೆ ಎಷ್ಟೈತಿ 4 ಐತಿ, 4². AD ಅಂದ್ರೆ 1². 4² ಅಂದರೆ 16, 1² ಅಂದರೆ 1.
ಎ ಬಿ ಸಿ ವಿಸ್ತೀರ್ಣ ಅನುಪಾತ ತ್ರಿಭುಜ ಎ ಡಿ ಇ ವಿಸ್ತೀರ್ಣ 16:1 ಆಗ್ತೈತಿ. 16:1 ನೋಡಿ. ಫಸ್ಟ್ ಇಲ್ಲಿ ಎ ಬಿ ಸಿ ಅನುಪಾತ ಎ ಡಿ ಅಂತ ಕೇಳಿರೋದ್ರಿಂದ ಎ ಬಿ ಸಿಯ ಬೆಲೆ ಫಸ್ಟ್ ಬರಿಬೇಕು. ಹಾಗಾಗಿ 1:16 ಅಥವಾ 16:1 ಕೇಳಿದ್ರೆ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ. ಇದನ್ನು ಸಪೋಸ್ ಎ ಡಿ ವಿಸ್ತೀರ್ಣ ಎ ಬಿ ಸಿ ವಿಸ್ತೀರ್ಣ ಕೇಳಿದ್ರೆ 1:16 ಆಗುತ್ತೆ. ಈಗ ಅವರು ಎ ಬಿ ಸಿ ಫಸ್ಟ್ ಕೇಳಿದ್ದಾರೆ, ಹಾಗಾಗಿ 16:1 ಆಕೈತಿ. ಆಪ್ಷನ್ ಬಿ ಈಸ್ ದಿ ರೈಟ್ ಆನ್ಸರ್. ಮೂರನೇ ಪ್ರಶ್ನೆ, a1x + b1y + c1 = 0 ಮತ್ತು a2x + b2y + c2 = 0 ಈ ಜೋಡಿ ರೇಖಾತ್ಮಕ ಸಮೀಕರಣಗಳ ಪರಿಹಾರಗಳು ಅನನ್ಯವಾಗಿದ್ದರೆ ಈ ಕೆಳಗಿನಲ್ಲಿ ಯಾವುದು ಸಂಬಂಧವು ಸರಿ? ಭಾಳ ಈಸಿ ಇರುವಂಥ ಪ್ರಾಬ್ಲಮ್. ಆಲ್ರೆಡಿ ಗೊತ್ತಾಗಿದೆ ನಿಮಗೆ. ನಿಮ್ಮ ಟೆಕ್ಸ್ಟ್ ಬುಕ್ ಒಳಗೆ 75ನೇ ಪೇಜ್ ಒಳಗೈತಿ. ಈ ಪಟ್ಟಿಯನ್ನು ಚೆನ್ನಾಗಿ ಬರೆದು ಪ್ರಾಕ್ಟೀಸ್ ಮಾಡಿರಿ. ಈ ಪಟ್ಟಿ ಚೆನ್ನಾಗಿ ನೆನಪಿಟ್ಬಿಟ್ರೆ ಅಂದರೆ ಈ ರೇಷಿಯೋ ಕೊಟ್ಟು a1/a2 = p1/b2 ಆಗಿದ್ರೆ ನಕ್ಷೆ ಎಂಥದಾಗಿರ್ತೈತಿ? ಛೇದಿಸುವ ರೇಖೆ. ಪರಿಹಾರ ಎಷ್ಟಿರ್ತಾವೆ? ಅನನ್ಯ ಪರಿಹಾರ. a1/a2 b1/b2 c1/c2 ಮೂರು ಸಮ ಇದ್ರೆ ನಕ್ಷೆಗಳು ಎಂಥವಾಗಿರ್ತಾವೆ? ಐಕ್ಯಗೊಳ್ಳೋ ರೇಖೆ. ಪರಿಹಾರ ಎಷ್ಟಿರ್ತಾವೆ? ಮತ್ತು ಸ್ಥಿರ ಜೋಡಿನೋ ಅಸ್ಥಿರ ಜೋಡಿನೋ. ಈ 75ನೇ ಪೇಜ್ನೊಳಗೆ ಡೀಟೇಲ್ ಐತಿ. ಈ ಕೋಷ್ಟಕವನ್ನು ನೀವು ಚೆನ್ನಾಗಿ ಬಿಡಿಸಿ ಪ್ರಾಕ್ಟೀಸ್ ಮಾಡಿದ್ರೆ 1 ಅಂಕ ಗ್ಯಾರಂಟಿ ಸಿಗುತ್ತೆ. 100% 1 ಅಂಕ ಇರ್ತೈತಿ. ಇದ್ರ ಮೇಲೆ ಬಿಡಿಸಿ ಪ್ರಾಕ್ಟೀಸ್ ಮಾಡಿ. 75ನೇ ಪೇಜ್ ಭಾಗ 1 ಟೆಕ್ಸ್ಟ್ ಬುಕ್ ಒಳಗೆ. ಅನನ್ಯ ಅಂದರೆ ಒಂದೇ ಪರಿಹಾರ. ಆಪ್ಷನ್ ಸಿ ಈಸ್ ದಿ ರೈಟ್ ಆನ್ಸರ್. 4ನೇ ಪ್ರಶ್ನೆ, -3 ಈ ನಿರ್ದೇಶಾಂಕ ಹೊಂದಿರುವ ಬಿಂದುವಿನಿಂದ ಮೂಲ ಬಿಂದುವಿಗಿರುವ ದೂರ 7 ಮಾನ, 25 ಮಾನ, 5 ಮಾನ, 6 ಮಾನ. ನೋಡಿ, ಇದು ಮೂಲ ಬಿಂದು. ಇದು x ಅಕ್ಷ y ಅಕ್ಷ ಛೇದಿಸುವ ಬಿಂದು. ಇಲ್ಲಿಂದ ಒಂದು ಬಿಂದು ಐತಿ. ಈ ಬಿಂದು ನಿರ್ದೇಶಾಂಕ ಕೊಟ್ಟಿದ್ದಾರೆ. ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಅಂತ ಕೇಳಿದ್ದಾರೆ ಅವರು. ಯಾವುದೇ ಒಂದು ಬಿಂದು, ಮೂಲ ಬಿಂದು, ಇವುಗಳ ನಡುವಿನ ದೂರ, ಮೂಲ ಬಿಂದು ನಿರ್ದೇಶಾಂಕ 0 0 ಆಗಿರ್ತಾವೆ. ಹಾಗಾಗಿ ಇದರ ಡಿ ದೂರ ಏನಾಗಿರ್ತೈತಿ ಅಂದರೆ ಯಾವಾಗಲೂ x² + y² ಇರ್ತೈತಿ. ಸೂತ್ರನ ಆಯ್ತದೆ. ಯಾವುದೇ ಒಂದು ಬಿಂದು ಮತ್ತು ಮೂಲ ಬಿಂದು ಇವುಗಳ ನಡುವಿನ ದೂರ ಕಂಡುಹಿಡಿಯೋ ಸೂತ್ರ d = √x² + y². ಕೊಟ್ಟಿರುವ ಬಿಂದು ಏನೈತಲ್ಲ ಇದು 4 - 3 ಅಂತೇಳಿ. ಇದನ್ನು ಎಕ್ಸ್, ಇದನ್ನು y ಅಂತೇಳಿ ತೊಗೋಬೇಕು. √x ಅಂದ್ರೆ 4², y ಅಂದ್ರೆ -3². 4² ಅಂದ್ರೆ 16 ಪ್ಲಸ್ -3 2 ಸರಿ ಇಟ್ಕೊಂಡಿಸಿದ್ರೆ +9. 16 9 25. 25 ಮೂಲ 5. d = 5 ಮಾನಗಳು. ಆಪ್ಷನ್ ಸಿ 5 ಮಾನಗಳು ಸರಿ ಉತ್ತರ. 5ನೇ ಪ್ರಶ್ನೆ, ತ್ರಿಜ್ಯ r ಆಗಿರುವ ಒಂದು ವೃತ್ತದಲ್ಲಿ ಥೀಟಾ ಕೋನವನ್ನು ಹೊಂದಿರುವ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ. ನೋಡಿ, ಇಲ್ಲಿ 2 ಸೂತ್ರಗಳು ಬರ್ತಾವೆ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ, ಕಂಸದ ಉದ್ದ 2 ಇರೋದವು. ಇದು ಏನೈತಲ್ಲ θ/360 × πr². ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡಿಡಿಯೋ ಸೂತ್ರ. ಕಂಸದ ಉದ್ದ ಕೇಳಿದ್ದಾರೆ. ಯಾವುದಂದ್ರೆ θ/360 × 2πr. ಆಪ್ಷನ್ ಡಿ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಕಂಡಿಡಿಯೋ ಸೂತ್ರ. 6ನೇ ಪ್ರಶ್ನೆ, sin A = 1/√2 ಆದರೆ ಕೋನ ಏನು ಅಳತೆ ಯು ಎಷ್ಟಂತ ಕೇಳಿದ್ದಾರೆ. 90 ಡಿಗ್ರಿ, 60 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ. ಯಾವುದು ಸರಿ ಉತ್ತರ? ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿ ಅನುಪಾತದ ಕೋಷ್ಟಕ. ಇದನ್ನು ಚೆನ್ನಾಗಿ ಬರೆದು ಪ್ರಾಕ್ಟೀಸ್ ಮಾಡಿರಿ. ಯಾಕಂದರೆ ಇದ್ರ ಮೇಲೆ ಗ್ಯಾರಂಟಿ 2 ಅಂಕದ ಒಂದು ಪ್ರಶ್ನೆ, 1 ಅಂಕದ ಒಂದು ಪ್ರಶ್ನೆ, 3 ಅಂಕಗಳು ಬರೋದ್ರಿಂದ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಈಗ ಸೈನ್ ಎಷ್ಟು ಡಿಗ್ರಿ ಅಂದರೆ 1/√2 ಅಂತ ಕೇಳಿದ್ದಾರೆ. ಸೈನ್ 45 ಡಿಗ್ರಿ ಅಂದರೆ 1/√2. ಭಾಳ ಸಿಂಪಲ್ ಐತಿ. ಇದು ಒಂದು ನೆನಪಿಟ್ಬಿಟ್ರೆ ಕಾಸದ್ದು ಹೆಂಗೆ ರಿವರ್ಸ್ ಬರೆಯೋದು, ಟ್ಯಾನ್ ಅದು sin/cos ಬರೆಯೋದು, ಕೊಸಕ್ಕೆ ಸೈನ್ ರೆಸಿಪ್ರೋಕಲ್, ಸೆಕ್ ಕಾಸ್ ರೆಸಿಪ್ರೋಕಲ್, ಕಾಟ್ ಟ್ಯಾನ್ ರೆಸಿಪ್ರೋಕಲ್. ಒಂದು ಬರೆಯೋದು ಕಲ್ತ್ಬಿಟ್ರೆ ಅಷ್ಟು ಈಸಿಯಾಗಿ ಬರಿಬೋದು. ಹಾಗಾಗಿ ಎಷ್ಟು ಸೈನ್ 45 ಡಿಗ್ರಿ ಅಂದರೆ 1/√2. ಸೈನ್ 45 ಡಿಗ್ರಿ ಅಂದರೆ ಏನು? 1/√2. ಆಪ್ಷನ್ ಡಿ ಈಸ್ ದಿ ರೈಟ್ ಆನ್ಸರ್. 7ನೇ ಪ್ರಶ್ನೆ, 3 4 ನಿರ್ದೇಶಾಂಕ ಹೊಂದಿರುವ ಬಿಂದುವು x ಅಕ್ಷದಿಂದ ಇರುವ ದೂರ ಎಷ್ಟಂತ ಕೇಳಿದ್ದಾರೆ. 3 ಮಾನ, 4 ಮಾನ, 5 ಮಾನ, 7 ಮಾನ. ನೋಡಿ, ಇದನ್ನು ನಾವು ಗ್ರಾಫ್ ಒಳಗೆ ಗಮನಿಸಿದ್ರೆ 3 4 ಅನ್ನುವಂಥ ಬಿಂದು ಇಲ್ಲಿ ಬರ್ತೈತಿ. ಇದನ್ನು ನಾವು ಕರೆಕ್ಟಾಗಿ x ಅಕ್ಷಕ್ಕೆ y ಅಕ್ಷಕ್ಕೆ ಕೂಡಿಸಿದ್ರೆ ನೋಡಿರಿ, ಈ ಬಿಂದು x ಅಕ್ಷದಿಂದ ಇರುವ ದೂರ ಅಂದರೆ y ಬೆಲೆಯನ್ನು ಹೇಳಬೇಕು. ನೋಡಿರಿ, ಈ ಬಿಂದು x ಅಕ್ಷದಿಂದ ಎಷ್ಟು ದೂರ ಐತೆ ಅಂದರೆ y ಬೆಲೆ ಹೇಳಬೇಕು. ಈ ಬಿಂದು y ಅಕ್ಷದಿಂದ ಎಷ್ಟು ದೂರ ಐತೆ ಅಂದರೆ x ಬೆಲೆ ಹೇಳಬೇಕು. ರಿವರ್ಸ್, x ಅಕ್ಷದಿಂದ ಇರುವ ದೂರ ಕೇಳಾರ. ಇದು x ನಿರ್ದೇಶಾಂಕ, y ನಿರ್ದೇಶಾಂಕ. ಹಾಗಾಗಿ x ಅಕ್ಷದಿಂದ ಇರುವ ದೂರ ಅಂದರೆ y ನಿರ್ದೇಶಾಂಕ ಹೇಳಬೇಕು. ನೋಡಿ, x ಅಕ್ಷದಿಂದ ಇರುವ ದೂರ ಅಂದರೆ y ನಿರ್ದೇಶಾಂಕ ಎಷ್ಟಾಗುತ್ತೆ? y ನಿರ್ದೇಶಾಂಕ 4 ಐತಿ. ಹಾಗಾಗಿ ಆಪ್ಷನ್ ಬಿ 4 ಮಾನಗಳು. 120 ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆದಾಗ ಯಾವುದು ಸರಿ ಉತ್ತರ?
ನೋಡಿ ಇಲ್ಲಿ ಸ್ವಲ್ಪ ನೀವು ಕನ್ಫ್ಯೂಷನ್ ಆಗೋ ಸಾಧ್ಯತೆ ಐತಿ. ಆಪ್ಷನ್ 1 ಸರಿ ಆಗತ್ತ ನೋಡ್ರಿ. 2 ಕ್ಯೂಬ್ ಅಂದರೆ 8, 3 ಸ್ಕ್ವೇರ್ ಅಂದರೆ 9, 9 8 72 ಇಲ್ಲಿ ಕರೆಕ್ಟ್ ಬರೋದಿಲ್ಲ. ನೋಡ್ರಿ ಇಲ್ಲಿ ಮೇಲ್ನೋಟಕ್ಕೆ ಇದು ಸರಿ ಅನ್ನಿಸ್ತೈತಿ, ಬಟ್ ಅವಿಭಾಜ್ಯ ಅಪವರ್ತನ ಗುಂಡ್ಲಬ್ದಂತ ಕೇಳಿದ್ದಾರೆ. ಇಲ್ಲಿ 1 ಅನ್ನೋದು ಅವಿಭಾಜ್ಯ ಸಂಖ್ಯೆ ಅಲ್ಲ, ಹಾಗಾಗಿ ಇದು ಆಗೋದಿಲ್ಲ. ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ ನೋಡ್ರಿ. 2 ಕ್ಯೂಬ್ 3/1 5/1. 2 ಕ್ಯೂಬ್ ಅಂದರೆ 8, 8 3 24, 24 5 120. ಅವಿಭಾಜ್ಯ ಸಂಖ್ಯೆಗಳ ಗುಂಡ್ಲಬ್ಧವಾಗಿ ಬರೆದ್ರೆ ಆಪ್ಷನ್ ಸಿ 120 ಅವಿಭಾಜ್ಯ ಸಂಖ್ಯೆಗಳ ಗುಂಡ್ಲಬ್ಧವಾಗಿ ಆಪ್ಷನ್ ಸಿ ಕರೆಕ್ಟ್. ಎಸ್. 9ನೇ ಪ್ರಶ್ನೆ, ಕೇಂದ್ರೀಯ ಪ್ರವೃತ್ತಿಯ 3 ಅಳತೆಗಳಾದ ಸರಾಸರಿ, ಮಧ್ಯಾಂಕ ಮತ್ತು ಬಹುಲಕಗಳ ನಡುವಿನ ಪ್ರಾಯೋಗಿಕ ಸಂಬಂಧವು. ಸಂಖ್ಯಾಶಾಸ್ತ್ರದ ಮೇಲೆ ಕೇಳೋ ಸಾಧ್ಯತೆ ಕಡಿಮೆ ಅಂತ ಹೇಳಿದ್ವಿ. ಕೇಳಿದರೆ ಕೂಡ ಈ ಥರದ ಪ್ರಶ್ನೆ ಕೇಳ್ತಾರೆ. ಅಂದರೆ ಸರಾಸರಿಗೂ ಮಧ್ಯಾಂಕಕ್ಕೂ ಬಹುಲಕಕ್ಕೆ ಏನು ಸಂಬಂಧ ಐತೆ ಅನ್ನೋದನ್ನು ತಿಳಿಸುವಂಥ ಸೂತ್ರ. ಯಾವುದು ಸರಿ ಅಂದ್ರೆ 3 ಇಂಟು ಮಧ್ಯಾಂಕ ಈಸ್ ಈಕ್ವಲ್ ಟು ಬಹುಲಕ ಪ್ಲಸ್ 2 ಇಂಟು ಸರಾಸರಿ. ಆಪ್ಷನ್ ಡಿ ಈಸ್ ದಿ ರೈಟ್ ಆನ್ಸರ್. 11ನೇ ಪ್ರಶ್ನೆ, ಒಂದು ವರ್ಗ ಸಮೀಕರಣದ ಮೂಲಗಳು ವಾಸ್ತವ ಮತ್ತು ಸಮವಾಗಿದ್ದರೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿ? ಇದು ನೋಡ್ರಿ ಭಾಳ ಇಂಪಾರ್ಟೆಂಟ್ ಪರೀಕ್ಷಾ ದೃಷ್ಟಿಯಿಂದ. ಇಲ್ಲೇನು 3 ಸಂಬಂಧಗಳಿದಾವಲ್ಲ ಭಾಗ 2 ಟೆಕ್ಸ್ಟ್ ಬುಕ್ ಒಳಗೆ ಪೇಜ್ ನಂಬರ್ 44 ಈ 3 ರಿಲೇಷನ್ ಕರೆಕ್ಟಾಗಿ ನೋಡ್ಕೊರಿ. ಬಿ ಸ್ಕ್ವೇರ್ ಮೈನಸ್ 4ac ಶೋಧಕದ ಬೆಲೆ 0ಗಿಂತ ದೊಡ್ಡದಿದ್ದರೆ ವಾಸ್ತವ ಮತ್ತು ಭಿನ್ನ ಆಗಿರ್ತಾವೆ. 0ಗೆ ಸಮ ಇದ್ದರೆ ವಾಸ್ತವ ಮತ್ತು ಸಮ ಮೂಲ ಹೊಂದಿರ್ತಾವೆ. ಶೋಧಕದ ಬೆಲೆ 0ಗಿಂತ ಚಿಕ್ಕದಿದ್ದಾಗ ಯಾವುದೇ ವಾಸ್ತವ ಮೂಲವನ್ನು ಹೊಂದಿರೋಂಗಿಲ್ಲ. ಭಾಳ ಇಂಪಾರ್ಟೆಂಟ್ ಪರೀಕ್ಷಾ ದೃಷ್ಟಿಯಿಂದ. 44ನೇ ಪೇಜ್ ಒಳಗೆ ಭಾಗ 2 ಟೆಕ್ಸ್ಟ್ ಬುಕ್ ಒಳಗೆ ಐತಿ, ನೋಡ್ಕೊರಿ. ಕೇಳಿರೋದು ಏನು ಪ್ರಶ್ನೆ? ವಾಸ್ತವ ಮತ್ತು ಸಮ ಅಂದ್ರೆ ಬಿ ಸ್ಕ್ವೇರ್ ಮೈನಸ್ 4ac ಬೆಲೆ 0ಗೆ ಸಮ ಇರ್ತದೆ. ಹಾಗಾಗಿ ಆಪ್ಷನ್ ಎ ಕರೆಕ್ಟ್. 12ನೇ ಪ್ರಶ್ನೆ, ಸಂಖ್ಯೆಯ ತ್ರಿಜ್ಯ r, ಎತ್ತರ h ಮತ್ತು ಓರೆ ಎತ್ತರ l ಆದರೆ ಅದರ ಪೂರ್ಣ ವಿಲೋಸ್ತೀರ್ಣ ಕಂಡುಹಿಡಿಯೋ ಸೂತ್ರ. ಪೂರ್ಣ ವಿಲೋಸ್ತೀರ್ಣ πr/l, ಪೂರ್ಣ ವಿಲೋಸ್ತೀರ್ಣ πr ಇಂಟು r ಪ್ಲಸ್ l. ಆಪ್ಷನ್ ಸಿ ಮತ್ತು ಡಿ ಐತಿ, ಬಟ್ ಇಲ್ಲಿ ಸಂಖ್ಯೆನ ಪೂರ್ಣ ವಿಲೋಸ್ತೀರ್ಣ ಅಂತಂದ್ರೆ πr ಇಂಟು r ಪ್ಲಸ್ l. ಆಪ್ಷನ್ ಬಿ ಸರಿ ಆಗ್ತದೆ. 13ನೇ ಪ್ರಶ್ನೆ, ಕೊಟ್ಟಿರೋ ನಕ್ಷೆಯಲ್ಲಿ y p of x ಬಹುಪದೋಕ್ತಿಯು ಹೊಂದಿರುವ ಶೂನ್ಯತೆಗಳ ಸಂಖ್ಯೆ ಎಷ್ಟು? ಭಾಳ ಇಂಪಾರ್ಟೆಂಟ್ ಪರೀಕ್ಷಾ ದೃಷ್ಟಿಯಿಂದ. ನೋಡಿ ಈ ನಕ್ಷೆ x1 ಎಷ್ಟು ಕಡೆ ಛೇದಿಸೈತಿ? 1 ಕಡೆ, 2 ಕಡೆ, 3 ಕಡೆ. 3 ಕಡೆ ಛೇದಿಸೈತಿ ಅಂದರೆ ಈ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ 3 ಆಗಿರ್ತೈತದೆ. ಒಟ್ಟಾರೆ ಈ ಬಹುಪದೋಕ್ತಿಯ ನಕ್ಷೆ ಏನೈತಲ್ಲ x1 ಎಷ್ಟು ಕಡೆ ಛೇದಿಸಿರ್ತೈತಿ ಅಷ್ಟು ಆ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಆಗಿರ್ತೈತಿ. 3 ಕಡೆ ಛೇದಿಸೈತಿ, ಹಾಗಾಗಿ ಶೂನ್ಯತೆಗಳ ಸಂಖ್ಯೆ ಎಷ್ಟಂದ್ರೆ ಆಪ್ಷನ್ ಎ 3 ಸರಿಯಾಗುತ್ತೆ. 14ನೇ ಪ್ರಶ್ನೆ, ಒಂದು ಲಂಬಕೋನ ತ್ರಿಭುಜವನ್ನು ಲಂಬಕೋನವನ್ನೊಳಗೊಂಡ ಬಾಹುವಿನ ಮೇಲೆ ಪರಿಭ್ರಮಿಸಿದಾಗ ಉಂಟಾಗುವ ಘನಾಕೃತಿ. ಶಂಕು, ಸಿಲಿಂಡರ್, ಗೋಳ, ಶಂಕುವಿನ ಭಿನ್ನಕ. ನೋಡಿ ಒಂದು ಲಂಬಕೋನ ತ್ರಿಭುಜವನ್ನು ಲಂಬಕೋನವನ್ನೊಳಗೊಂಡ ಬಾಹುವಿನ ಮೇಲೆ ಪರಿಭ್ರಮಿಸಿದಾಗ ಉಂಟಾಗುವ ಘನಾಕೃತಿ ಯಾವುದಂದ್ರೆ ಶಂಕು. ಶಂಕು ಸರಿಯಾದ ಉತ್ತರ. ಹಾಗಾಗಿ ಸರಿ ಉತ್ತರ ಆಪ್ಷನ್ ಎ ಶಂಕು ಸರಿಯಾದ ಉತ್ತರ. 15ನೇ ಪ್ರಶ್ನೆ, sin 90 ಪ್ಲಸ್ tan 45ದ ಬೆಲೆ. ಆಪ್ಷನ್ ಎ 2, ಆಪ್ಷನ್ ಬಿ 3, 4, 1. ನೋಡಿ 1 ಅಂಕದ ಪ್ರಶ್ನೆ ಆ ಕೋಷ್ಟಕದ ಮೇಲೆ ಕೇಳ್ತಾರೆ ಅಂತ ಹೇಳಿದ್ವಿ. sin 90 ಬೆಲೆ 1 ಪ್ಲಸ್ tan 45 ಬೆಲೆ 1. 1 1 ಎಷ್ಟು? 2. ಹಾಗಾಗಿ ಆಪ್ಷನ್ ಎ 2 ಸರಿಯಾದ ಉತ್ತರ. ಈ ಒಂದು ವಿಡಿಯೋದಲ್ಲಿ ಒಟ್ಟು ನಾವು 15 ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದ್ವಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ 15 ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ. ಒಟ್ಟು 4 ವಿಡಿಯೋಗಳಲ್ಲಿ 60 ಬಹು ಆಯ್ಕೆ ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಇದ್ದೀವಿ. ಪ್ರತಿ ಅಧ್ಯಾಯದ ಮೇಲೆ ಗರಿಷ್ಠ ಬಹು ಆಯ್ಕೆ ಪ್ರಶ್ನೆಗಳನ್ನ ಈ ಹಿಂದೆ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯಲ್ಲಿ ಕೇಳಿದಂಥ ಎಲ್ಲ ಪ್ರಶ್ನೆಗಳನ್ನ ಬಿಡಿಸ್ತಾ ಇದ್ದೀವಿ. ಇದರ ಸದುಪಯೋಗ ಪಡಿಸ್ಕೊರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.